ಶಿವಂ ಅಸೋಸಿಯೇಟ್ ಮಾಲೀಕನ ಕಚೇರಿಯಲ್ಲಿ ರಾತ್ರಿ ಇಡೀ ತಲಾಶ್ ನಡೆಸಿದ್ದಾರೆ. 3 ಕಚೇರಿ ಅಪಾರ್ಟ್ಮೆಂಟ್ ಅಲ್ಲಿರುವಂತಹ ಫ್ಲಾಟ್ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. ಕಂಪ್ಯೂಟರ್ ಆಗಿರಬಹುದು, ಲ್ಯಾಪ್ಟಾಪ್ ಜೊತೆಗೆ ಫೋನ್ ಕೂಡ ಜಪ್ತಿ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. 100 ಕೋಟಿ ರೂಪಾಯಿಯ ಬಾಂಡ್ಗಳು ಈ ಸಂದರ್ಭದಲ್ಲಿ ಪತ್ತೆಯಾಗಿದೆ. ಅದನ್ನ ಕೂಡ ಸೀಸ್ ಮಾಡಿಕೊಂಡಿದ್ದಾರೆ. ತಡರಾತ್ರಿಯವರೆಗೂ ಶಿವಾನಂದ ನೀಲಣ್ಣನವರ್ ವಿಚಾರಣೆ ನಡೆದಿದೆ. ಬೆಳಗ್ಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಅಧಿಕಾರಿಗಳು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. 100 ಕೋಟಿ ಸಾವಿರಾರು ಕೋಟಿ ವಂಚನೆ ಮಾಡಿರುವಂತಹ ಆರೋಪ ಈಗ ಕೇಳಿ ಬಂದಿರೋದು. ಸಾವಿರಾರು ಕೋಟಿ ಹಣವನ್ನ ದುರುಪಯೋಗ ಮಾಡಿಕೊಂಡಿದ್ದಾರಾ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ಹೆಚ್ಚಿನ ಬಡ್ಡಿ ಆಮಿಷವನ್ನ ಒಡ್ಡಿ ಸಾವಿರಾರು ಕೋಟಿ ವಂಚನೆ ಮಾಡಿದ್ದಾರೆ ಅನ್ನುವಂಥ ಶಂಕೆಯ ಮೇರೆಗೆ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. 100 ಕೋಟಿಯ ಬಾಂಡ್ ಕೂಡ ಪತ್ತೆಯಾಯಿತು. 2 ಕಡೆ ಕಚೇರಿ, ಅಪಾರ್ಟ್ಮೆಂಟ್ ಎಲ್ಲ ಕಡೆಗಳಲ್ಲೂ ದಾಳಿ ನಡೆಯಿತು. ವಿಚಾರಣೆ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕ ಮಾಹಿತಿ ಕೂಡ ಬಯಲಾಗಿದೆ. 35,000 ಜನ ಹೂಡಿಕೆದಾರರಿದ್ದಾರೆ ಅನ್ನುವಂಥ ಮಾಹಿತಿ ಗೊತ್ತಾಗಿದೆ. ಸುಮಾರು 2,500 ಕೋಟಿ ವ್ಯವಹಾರ ಇದೆ. ಅಧಿಕಾರಿಗಳಿಗೆ ಶಿವಾನಂದ ನೀಲಣ್ಣನವರ್ ಮಾಹಿತಿ ಕೊಟ್ಟಿದ್ದಾರೆ. ಶಿವಾನಂದ ಹೇಳಿರೋ ಪ್ರಕಾರ ಸುಮಾರು 35,000 ಜನರು ಹೂಡಿಕೆ ಮಾಡಿದ್ದಾರೆ, ಬಡ್ಡಿಗೆ ದುಡ್ಡು ತಗೊಂಡಿದ್ದಾರೆ ಅನ್ನುವಂಥ ವಿಚಾರ. ಕಚೇರಿಯಲ್ಲಿ ಈಗ ಮಹತ್ವದ ದಾಖಲೆಗಳ ಪರಿಶೀಲನೆಯನ್ನ ಕೂಡ ನಡೆಸಲಾಗಿದೆ. ಸುಮಾರು 2,500 ಕೋಟಿ ರೂಪಾಯಿಗಳ ವ್ಯವಹಾರ ನಡೆದಿದೆ ಅನ್ನುವಂಥದ್ದನ್ನು ಶಿವಾನಂದ್ ಕೂಡ ಈಗ ಹೇಳ್ಕೊಂಡಿರೋದು, ಅಧಿಕಾರಿಗಳ ಬಳಿಯಲ್ಲಿ ಹೇಳ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ. ಹಾಗಾಗಿ ಸಾಕಷ್ಟು ಅನುಮಾನಗಳಿದೆ, ತನಿಖೆ ನಡೀತಾ ಇದೆ. ಸಾವಿರಾರು ಕೋಟಿ ವಂಚನೆ ಹಿನ್ನೆಲೆ ಸಿಐಡಿ ಎಂಟ್ರಿ ಆಗುವಂತ ಸಾಧ್ಯತೆ ಇದೆಯಾ ಈಗ ಅನ್ನೋ ಪ್ರಶ್ನೆ. ಇವತ್ತು ಬೆಳಗ್ಗೆ ಸಿಐಡಿ ಅಧಿಕಾರಿಗಳು ಎಂಟ್ರಿ ಆಗುವಂತ ಸಾಧ್ಯತೆ ಇದೆ. 100 ಕೋಟಿಯ ಪ್ರಕರಣ. ಶಿವಾನಂದ್ ಮನೆ ಕಚೇರಿಗೆ ಪೊಲೀಸ್ ಸಿಬ್ಬಂದಿಯನ್ನ ಈಗ ನೇಮಕ ಮಾಡಲಾಗಿದೆ. ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ಸೂಚನೆಯನ್ನ ಕೂಡ ಶಿವಾನಂದ ನೀಲಣ್ಣನವರಿಗೆ ಕೊಟ್ಟಿದ್ದಾರೆ. ಸಿಐಡಿಗೆ ವರ್ಗಾವಣೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇವತ್ತು ಬೆಳಗ್ಗೆ ಎಂಟ್ರಿ ಆಗುವಂಥ ಸಾಧ್ಯತೆಗಳು ಇದೆ ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕಿದೆ. ಸಾಕಷ್ಟು ಅನುಮಾನಗಳಿದೆ, ತನಿಖೆಯನ್ನು ನಡೆಸ್ತಾ ಇದ್ದಾರೆ ಈಗ ಪೊಲೀಸರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೈಲಾರಿ, 4,500 ಕೋಟಿ ಅಕ್ರಮ ಅಥವಾ ವಂಚನೆ ನಡೆದಿದೆ ಅನ್ನುವಂಥ ಶಂಕೆ ಪೊಲೀಸರಿಗೆ. ಮಹತ್ವದ ಮಾಹಿತಿ ಏನು ಸಿಕ್ಕಿದೆ? ಈಗ ಪೊಲೀಸರು ಮುಂದಿನ ತನಿಖೆಯನ್ನು ಯಾವ ರೀತಿ ನಡೆಸ್ತಾರೆ? ಸಿಐಡಿ ಎಂಟ್ರಿ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಇದೆ. ಡೀಟೇಲ್ಸ್ ಏನಿದೆ? ಖಂಡಿತ ಅಶ್ವಿನಿ, ಬೆಳಗಾವಿಯಲ್ಲಿ ಶಿವಂ ಅಸೋಸಿಯೇಟ್ ನ ಮಾಲೀಕ ಆಗಿರುವಂತಹ ಶಿವಾನಂದ್ ನೀಲನ್ ಅವರ ಕಚೇರಿ ಮೇಲೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತಡರಾತ್ರಿ ಅಂದ್ರೆ ಮಧ್ಯರಾತ್ರಿ 7 ಗಂಟೆವರೆಗೂ ಕೂಡ ಅಧಿಕಾರಿಗಳು ತಲಾಶನ ಮಾಡಿದ್ರು. ಸುಮಾರು ಸದ್ಯ ಈಗ ಅಲ್ಲಿ ಇರುವಂತಹ 3 ಕಚೇರಿಗಳು ಜೊತೆಗೆ ಒಂದು ಅಪಾರ್ಟ್ಮೆಂಟ್ ಮತ್ತು ಕಚೇರಿಯಲ್ಲಿ ಇರುವಂತಹ ಲ್ಯಾಪ್ಟಾಪ್ಗಳಿರ್ಬೋದು, ಕಂಪ್ಯೂಟರ್ಗಳಿರ್ಬೋದು, ಜೊತೆಗೆ ಅಲ್ಲಿ 100 ಕೋಟಿ ರೂಪಾಯಿ ಅಂದ್ರೆ ಸುಮಾರು 400 ಕೋಟಿ ರೂಪಾಯಿಯಷ್ಟು ಬಾಂಡ್ ಪೇಪರ್ಗಳನ್ನ ಈಗಾಗಲೇ ಸೀಸ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಜೊತೆಗೆ ಶಿವಾನಂದ್ ಬಳಕೆ ಮಾಡ್ತಿದ್ದಂತ ಪಾಸ್ಪೋರ್ಟ್ ಇರ್ಬೋದು, ಆತನ ಮೊಬೈಲ್ಗಳನ್ನು ಸದ್ಯ ಈಗ ಪೊಲೀಸರು ಸೀಸ್ ಮಾಡಿರುವಂತದ್ದು. ಜೊತೆಗೆ ತಡರಾತ್ರಿವರೆಗೂ ಕೂಡ ಶಿವಾನಂದ್ ನೀಲನ್ ಅವರನ್ನ ವಿಚಾರಣೆ ಮಾಡಿರುವಂತದ್ದು. ಮತ್ತೆ ಇವತ್ತು ಬೆಳಗ್ಗೆ ಕೂಡ ವಿಚಾರಣೆಗೆ ಹಾಜರಾಗುವಂತೆ ಅಧಿಕಾರಿಗಳ ಸೂಚನೆಯನ್ನ ಕೂಡ ಇಟ್ಟಿರುವಂತದ್ದು. ಜೊತೆಗೆ ವಿಚಾರಣೆಯನ್ನ ನಡೆಸಿರುವಂತಹ ಅಧಿಕಾರಿಗಳು ಆತನನ್ನ ಮನೆಗೆ ಕಳಿಸಿದ್ದಾರೆ. ಜೊತೆಗೆ ಇವತ್ತು ಮತ್ತೆ ಕೂಡ ವಿಚಾರಣೆ ನಡೆಸುವಂತ ಸಾಧ್ಯತೆ ಕೂಡ ಇರುವಂತದ್ದು. ಸದ್ಯ ಈಗ ವಿಚಾರಣೆ ಸಂದರ್ಭದಲ್ಲಿ ಆತ ಹೇಳಿಕೊಳ್ಳುವ ಪ್ರಕಾರ ಸುಮಾರು ನಾನು 35,000 ಜನರು ನನ್ನ ಬಳಿ ಹೂಡಿಕೆಯನ್ನ ಮಾಡಿದರೆ ಸುಮಾರು 2,500 ಕೋಟಿಯಷ್ಟು ವ್ಯವಹಾರ ಕೂಡ ನಡೆದಿದೆ ಅನ್ನೋ ಒಂದು ಮಾಹಿತಿಯನ್ನ ಅಧಿಕಾರಿಗಳ ಮುಂದೆ ಆತ ಹೇಳ್ತಾನೆ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯ ಇರುವಂತದ್ದು. ಜೊತೆಗೆ ದೊಡ್ಡ ಮಟ್ಟದ ಹಣ ವರ್ಗಾವಣೆ ಜೊತೆಗೆ ದೊಡ್ಡ ಮಟ್ಟದ ವಂಚನೆ ಪ್ರಕರಣ ಹಿನ್ನೆಲೆ ಇವತ್ತು ಸಿಐಡಿ ಅಧಿಕಾರಿಗಳು ಎಂಟ್ರಿ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಜೊತೆಗೆ ಈ ಎಲ್ಲ ಹಣದ ವ್ಯವಹಾರ ಇಷ್ಟೆಲ್ಲ ಆದ್ರೂ ಕೂಡ RBI ಇರ್ಬೋದು, ಸೆಬಿ ಗೈಡ್ಲೈನ್ಸ್ ಅನ್ನ ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ಅನುಮತಿಯನ್ನ ಈ ವ್ಯಕ್ತಿ
ಪಡೆದಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಸದ್ಯ ಈಗ ಶಿವಾನಂದ್ ನಿಲ್ಲನ್ ಅವರು ಇರುವಂತ ಮನೆ ಮತ್ತು ಕಚೇರಿಯ ಸುತ್ತಮುತ್ತ ಕೂಡ ಸಿಬ್ಬಂದಿಗಳ ನೇಮಕ ಮಾಡಿ ಸಾಕಷ್ಟು ನಿಗಾವನ್ನ ಕೂಡ ವಹಿಸಿರುವಂತದ್ದು. ಜೊತೆಗೆ ಇಷ್ಟೆಲ್ಲ ಆದ್ರೂ ಕೂಡ ಅಂದ್ರೆ ಸುಮಾರು 100 ಕೋಟಿ ಹಣದ ವರ್ಗಾವಣೆ ಆನ್ಲೈನ್ ನಲ್ಲಿ ಟ್ರಾನ್ಸಾಕ್ಷನ್ ಆದ್ರೂ ಕೂಡ ಐಟಿ ಅಧಿಕಾರಿಗಳಿಗೆ ಹೇಗೆ ಗೊತ್ತಾಗಿಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಯಾಕಂದ್ರೆ ಸಾಮಾನ್ಯ ಜನ ಇಲ್ಲಿ 10 ಲಕ್ಷ ಹಣವನ್ನ ಮೇಲ್ಪಟ್ಟು ವರ್ಗಾವಣೆ ಮಾಡಿದ್ದೆ ಆದ್ರೆ ಅಲ್ಲಿ ಸಾಕಷ್ಟು ನೋಟಿಸ್ಗಳನ್ನ ಕೊಡ್ತಾರೆ, ಸಾಕಷ್ಟು ಮೆಸೇಜ್ಗಳನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಐಟಿ ಅಧಿಕಾರಿಗಳ ಈತನ ವ್ಯವಹಾರದ ಮೇಲೆ ಕಣ್ಣು ಯಾಕೆ ಬೀಳಿಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಹಾಗಾಗಿ ಸದ್ಯ ಈಗ ಈ ಒಂದು 4 ಅಕೌಂಟ್ಗಳನ್ನ ಅಂದ್ರೆ ಈ ವ್ಯಕ್ತಿ ಏನ ವಂಚನೆ ಮಾಡಿದ್ದಾನೆ ಅನ್ನೋ ಒಂದು ಮಾಹಿತಿ ಇದೆ. ಅಥವಾ ಈಗಾಗಲೇ 4 ಅಕೌಂಟ್ಗಳನ್ನ ಏನು ಫ್ರೀಸ್ ಅನ್ನ ಮಾಡಿದ್ದಾರೆ, ಆ ಫ್ರೀಸ್ ನಲ್ಲಿ ಮಾಡಿರುವಂತ ಅಕೌಂಟ್ ನಲ್ಲೇ ಸುಮಾರು 400 ಕೋಟಿಯಷ್ಟು ಹಣ ಇದೆ ಎಂಬ ಒಂದು ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಸಾಕಷ್ಟು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವಂತ ಬೆಳಗಾವಿ ಜಿಲ್ಲಾಧಿಕಾರಿಗಳು ಒಂದು ವಿಶೇಷ ತಂಡವನ್ನ ರಚನೆ ಮಾಡಿ ಇಲ್ಲಿ AC ಶ್ರವಣ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ವರದಿ ಸಲ್ಲಿಸುವುದಕ್ಕೆ ಹೇಳಿರುವಂತದ್ದು. ಸದ್ಯ ಇವತ್ತು ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಅಧಿಕೃತವಾಗಿ ಏನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ವಿವರವನ್ನ ಕೊಡುವಂತ ಸಾಧ್ಯತೆ ಕೂಡ ಇರುವಂತದ್ದು. ಅಶ್ವಿನಿ. ಆಲ್ರೈಟ್ ಮೈಲಾರಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಶಿವಂ ಅಸೋಸಿಯೇಟ್ ಮಾಲೀಕನ ಕಚೇರಿಯಲ್ಲಿ ರಾತ್ರಿ ಇಡೀ ತಲಾಶ್ ನಡೆಸಿದ್ದಾರೆ. 3 ಕಚೇರಿ ಅಪಾರ್ಟ್ಮೆಂಟ್ ಅಲ್ಲಿರುವಂತಹ ಫ್ಲಾಟ್ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. ಕಂಪ್ಯೂಟರ್ ಆಗಿರ್ಬೋದು, ಲ್ಯಾಪ್ಟಾಪ್ ಜೊತೆಗೆ ಫೋನ್ ಕೂಡ ಜಪ್ತಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. 100 ಕೋಟಿ ರೂಪಾಯಿಯ ಬಾಂಡ್ಗಳು ಈ ಸಂದರ್ಭದಲ್ಲಿ ಪತ್ತೆಯಾಗಿದೆ, ಅದನ್ನ ಕೂಡ ಸೀಸ್ ಮಾಡಿಕೊಂಡಿದ್ದಾರೆ. ತಡರಾತ್ರಿಯವರೆಗೂ ಶಿವಾನಂದ್ ನೀಲಣ್ಣನವರ್ ವಿಚಾರಣೆ ನಡೆದಿದೆ. ಬೆಳಗ್ಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಅಧಿಕಾರಿಗಳು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. 100 ಕೋಟಿ ಸಾವಿರಾರು ಕೋಟಿ ವಂಚನೆ ಮಾಡಿರುವಂತ ಆರೋಪ ಈಗ ಕೇಳಿ ಬಂದಿರೋದು. ಸಾವಿರಾರು ಕೋಟಿ ಹಣವನ್ನ ದುರುಪಯೋಗ ಮಾಡಿಕೊಂಡಿದ್ದಾರಾ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ಹೆಚ್ಚಿನ ಬಡ್ಡಿ ಆಮಿಷವನ್ನ ಒಡ್ಡಿ ಸಾವಿರಾರು ಕೋಟಿ ವಂಚನೆ ಮಾಡಿದ್ದಾರೆ ಅನ್ನುವಂಥ ಶಂಕೆಯ ಮೇರೆಗೆ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. 100 ಕೋಟಿಯ ಬಾಂಡ್ ಕೂಡ ಪತ್ತೆಯಾಯಿತು. 2 ಕಡೆ ಕಚೇರಿ, ಅಪಾರ್ಟ್ಮೆಂಟ್ ಎಲ್ಲ ಕಡೆಗಳಲ್ಲೂ ದಾಳಿ ನಡೆಯಿತು. ವಿಚಾರಣೆ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕ ಮಾಹಿತಿ ಕೂಡ ಬಯಲಾಗಿದೆ. 35,000 ಜನ ಹೂಡಿಕೆದಾರರಿದ್ದಾರೆ ಅನ್ನುವಂಥ ಮಾಹಿತಿ ಗೊತ್ತಾಗಿದೆ. ಸುಮಾರು 2,500 ಕೋಟಿ ವ್ಯವಹಾರ ಇದೆ. ಅಧಿಕಾರಿಗಳಿಗೆ ಶಿವಾನಂದ ನೀಲಣ್ಣನವರ್ ಮಾಹಿತಿ ಕೊಟ್ಟಿದ್ದಾರೆ. ಶಿವಾನಂದ ಹೇಳಿರೋ ಪ್ರಕಾರ ಸುಮಾರು 35,000 ಜನರು ಹೂಡಿಕೆ ಮಾಡಿದ್ದಾರೆ, ಬಡ್ಡಿಗೆ ದುಡ್ಡು ತಗೊಂಡಿದ್ದಾರೆ ಅನ್ನುವಂಥ ವಿಚಾರ. ಕಚೇರಿಯಲ್ಲಿ ಈಗ ಮಹತ್ವದ ದಾಖಲೆಗಳ ಪರಿಶೀಲನೆಯನ್ನ ಕೂಡ ನಡೆಸಲಾಗಿದೆ. ಸುಮಾರು 2,500 ಕೋಟಿ ರೂಪಾಯಿಗಳ ವ್ಯವಹಾರ ನಡೆದಿದೆ ಅನ್ನುವಂಥದ್ದನ್ನು ಶಿವಾನಂದ್ ಕೂಡ ಈಗ ಹೇಳ್ಕೊಂಡಿರೋದು, ಅಧಿಕಾರಿಗಳ ಬಳಿಯಲ್ಲಿ ಹೇಳ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ. ಹಾಗಾಗಿ ಸಾಕಷ್ಟು ಅನುಮಾನಗಳಿದೆ, ತನಿಖೆ ನಡೀತಾ ಇದೆ. ಸಾವಿರಾರು ಕೋಟಿ ವಂಚನೆ ಹಿನ್ನೆಲೆ ಸಿಐಡಿ ಎಂಟ್ರಿ ಆಗುವಂತ ಸಾಧ್ಯತೆ ಇದೆಯಾ ಈಗ ಅನ್ನೋ ಪ್ರಶ್ನೆ. ಇವತ್ತು ಬೆಳಗ್ಗೆ ಸಿಐಡಿ ಅಧಿಕಾರಿಗಳು ಎಂಟ್ರಿ ಆಗುವಂತ ಸಾಧ್ಯತೆ ಇದೆ. 100 ಕೋಟಿಯ ಪ್ರಕರಣ. ಶಿವಾನಂದ್ ಮನೆ ಕಚೇರಿಗೆ ಪೊಲೀಸ್ ಸಿಬ್ಬಂದಿಯನ್ನ ಈಗ ನೇಮಕ ಮಾಡಲಾಗಿದೆ. ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ಸೂಚನೆಯನ್ನ ಕೂಡ ಶಿವಾನಂದ ನೀಲಣ್ಣನವರಿಗೆ ಕೊಟ್ಟಿದ್ದಾರೆ. ಸಿಐಡಿಗೆ ವರ್ಗಾವಣೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇವತ್ತು ಬೆಳಗ್ಗೆ ಎಂಟ್ರಿ ಆಗುವಂಥ ಸಾಧ್ಯತೆಗಳು ಇದೆ ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕಿದೆ. ಸಾಕಷ್ಟು ಅನುಮಾನಗಳಿದೆ, ತನಿಖೆಯನ್ನು ನಡೆಸ್ತಾ ಇದ್ದಾರೆ ಈಗ ಪೊಲೀಸರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೈಲಾರಿ, 4,500 ಕೋಟಿ ಅಕ್ರಮ ಅಥವಾ ವಂಚನೆ ನಡೆದಿದೆ ಅನ್ನುವಂಥ ಶಂಕೆ ಪೊಲೀಸರಿಗೆ. ಮಹತ್ವದ ಮಾಹಿತಿ ಏನು ಸಿಕ್ಕಿದೆ?